ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಮೆಷರ್ಮೆಂಟ್ ಬ್ಲೌಸ್ ಇದಾಗಿರುತ್ತೆ. ತುಂಬಾ ಚೆನ್ನಾಗಿರುವಂತಹ ನಾರ್ಮಲ್ ಬ್ಲೌಸು, ಅಂದರೆ ನಾರ್ಮಲ್ ಬ್ಲೌಸಲ್ಲೇ ನಾವು ಯಾವ ರೀತಿ ಪ್ಯಾಟರ್ನ್ ಬ್ಲೌಸ್ನ ನಾರ್ಮಲ್ ಕಟ್ಟಿಂಗಲ್ಲೇ ಪ್ಯಾಟರ್ನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ನಾರ್ಮಲ್ ಬ್ಲೌಸು. ಸೊ ಇದನ್ನು ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇದೇ ಮೆಷರ್ಮೆಂಟಲ್ಲಿ ನಾನು ಈಗ ಬ್ಲೌಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಮಾರ್ಜಿನ್ ಸಮ ಇರೋದಕ್ಕೋಸ್ಕರ ನೀಟಾಗಿ ಈ ಥರ ಎಲ್ ಸ್ಕೇಲ್ ಇಟ್ಕೊಂಡು ನಾನು ಮಾರ್ಜಿನ್ನ ಸ್ಟ್ರೈಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ನಾವು ಯಾವುದೇ ಬ್ಲೌಸ್ನ ಕಟ್ ಮಾಡ್ಕೋಬೇಕಾದ್ರೂ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಲೆಂತ್ನ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, 14.5 ಇದೆ. ನಾನು ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 15.5 ಇಂಚನ್ನ ತಗೊಳ್ತೀನಿ. 1 ಇಂಚ್ ಆ್ಯಡ್ ಮಾಡ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನಮ್ಗೆ ವೇಸ್ಟ್ ಹತ್ರ 1/2 ಇಂಚ್ ಸ್ಟಿಚಿಗೆ ಬೇಕು, ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಸ್ಟಿಚ್ ಬೇಕು. ಸೊ ಹಾಗಾಗಿ 1 ಇಂಚನ್ನ ಸೇರಿಸ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕಟ್ಟಿಂಗಲ್ಲೇ ಅಂದರೆ ನೆಕ್ ವಿಡ್ತ್ 2.5 3 ಶೋಲ್ಡರು ಈ ಥರ ನಾರ್ಮಲ್ ಕಟ್ಟಿಂಗಲ್ಲೇ ಪ್ರಿನ್ಸಸ್ ಕಟ್ ಕೊಟ್ಟು ಫ್ರಂಟಲ್ಲಿ ಪ್ಯಾಟ್ರನ್ ಬ್ಲೌಸ್ ಥರ ಫ್ರಂಟಲ್ಲಿ ಶೋಲ್ಡರ್ ಹತ್ರ ಬಾರ್ಡ್ರನ್ನ ಅಟ್ಯಾಚ್ ಮಾಡಿ ಯಾವ ರೀತಿ ಅಂತ ನಾನಿಲ್ಲಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ತೋರಿಸ್ತೀನಿ. ನೋಡಿ, 2.25 ತೊಗೊಂಡಿದ್ದೀನಿ ನಾನು ನೆಕ್ ವಿಡ್ತು, 3 ಶೋಲ್ಡರ್ ತೊಗೊಂಡಿದ್ದೀನಿ. ಸೊ ಇವರು ನೆಕ್ ವಿಡ್ತು ಬ್ರಾಡ್ ಆಗಬೇಕು ಅಂತಂದರು, ಅದ್ರ ಜೊತೆಗೆ ಪ್ರಿನ್ಸಸ್ ಕಟ್ ಬೇಕು ಅಂತಂದರು. ಹಾಗಾಗಿ ನೋಡಿ 6 ಇಂಚಸ್ಸು ಆರ್ಮೋಲ್ ಡೌನಿಂಗ್ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ನೋಡಿ 2.25 ತೊಗೊಂಡಿದ್ದೀನಿ ನಾನು ನೆಕ್ ವಿಡ್ತ್ನ, 3 ಶೋಲ್ಡರ್ ತೊಗೊಂಡಿದ್ದೀನಿ. ಈಗ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಮೆಷರ್ಮೆಂಟ್ ಬ್ಲೌಸಲ್ಲಿ ನೋಡಿ, ಚೆಸ್ಟ್ ಬಂದು 9 ಇಂಚಸ್ ಇದೆ. ಓಕೆನಾ? 9 ಇಂಚಸ್ ಅಂದರೆ ಇದು 36 ಬ್ಲೌಸ್ ಆಗಿರುತ್ತೆ. ಆಯಿತಾ? 9 ಇಂಚಸ್ಸು 36 ಬ್ಲೌಸ್ ಆಗಿರೋದ್ರಿಂದ ನಾನು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ನೀವು 2 ಇಂಚ್ ಬೇಕಾದ್ರೂ ತೊಗೋಬೋದು. ಈಗ ವೇಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಬಂದು ನೋಡಿ, ಈ ಥರ ಅಳತೆ ಬ್ಲೌಸಲ್ಲಿ ಮೆಷರ್ಮೆಂಟ್ ಟೇಪ್ನ ಈ ರೀತಿ ಟೈಟಾಗಿ ಇಟ್ಕೋಬೇಕಾಗುತ್ತೆ. ಬ್ಲೌಸ್ ಜೊತೆಗೆ ಟೈಟಾಗಿ ಇಟ್ಕೊಂಡ್ರೆ ನೋಡಿ 28.5 ಬರುತ್ತೆ. ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ನಾವು ವೇಸ್ಟ್ನ ತೊಗೋಬೇಕಾಗತ್ತೆ. ನೋಡಿ, 7 ಇಂಚು 1 ಪಾಯಿಂಟ್ ಎಕ್ಸ್ಟ್ರಾ ಬರ್ತಿದೆ. ನೋಡಿ, 7 ಇಂಚು 1 ಪಾಯಿಂಟ್ ಎಕ್ಸ್ಟ್ರಾ, 1 ಇಂಚು ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ತಗೊಳ್ತಾ ಇದ್ದೀನಿ ನಾನು. ಇದು 28 ಪಾಯಿಂಟ್ ಅಂದರೆ ನಿಯರ್ ಬೈ 29 ತೊಗೊಳ್ತೀನಿ ನಾನು ವೇಸ್ಟ್ದು. ಸೊ ವೇಸ್ಟ್ದು 29 ತೊಗೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 29 ತೊಗೊಂಡ್ರೆ ನಮಗೆ 7.25 ಬರುತ್ತೆ. 7.25 ಇದೆ. ಅವ್ರು ಒಂಚೂರು ಲೂಸ್ ಇಡೋಕ್ಕೆ ಹೇಳಿದ್ರು, ಹಾಗಾಗಿ ನಾನಿಲ್ಲಿ 1/4 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈ ರೀತಿ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡಿದ್ದಾದಮೇಲೆ ಈಗ ನಾನು ಆರ್ಮೋಲ್ ಕರ್ವ್ ಶೇಪ್ ತೆಗೆಯೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಇಲ್ಲಿಂದ ನೋಡಿ 1 ಇಂಚ್ ಅಷ್ಟೇ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಡೀಪ್ ನೆಕ್ ಆಗಿರುತ್ತೆ, ಹಾಗಾಗಿ 1 ಇಂಚಿನಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಡ್ರಾ ಮಾಡಿಕೊಂಡ್ರೆ ನಿಮ್ಗೆ ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಈಗ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇದೆಷ್ಟಿದೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಇದಕ್ಕಿಂತ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಪೈಪಿಂಗಿಗೆ ಇಲ್ಲ ನಾವು ನೆಕ್ ರೆಡಿ ಮಾಡ್ಕೊಳ್ಳೋಕೆ 1/4 ಇಂಚು, ವೇಸ್ಟ್ ಹತ್ರ ಅಟ್ಯಾಚಿಗೆ 1/2 ಇಂಚು ಬೇಕಾಗುತ್ತೆ. ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ ನಾನು 3.5 3.5 ತೊಗೊಳ್ತಾ ಇದ್ದೀನಿ. 4 ಬೇಕಂದ್ರೂ ತೊಗೋಬೋದು. ಸೊ ನೀವು ನಿಮ್ಮ ಒಂದು ಬ್ಲೌಸು ಮೆಷರ್ಮೆಂಟ್ ಪ್ರಕಾರ, ಅಂದರೆ ಅವರು ಎಷ್ಟು ಬ್ರಾಡಾಗಿ ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 4 ಇಂಚೆ ತೊಗೊಳ್ತಾ ಇದ್ದೀನಿ. 4 ಇಂಚ್ ತೊಗೊಂಡು ಇಲ್ಲಿ ನೋಡಿ ಒಂದು ಶೇಪ್ನ ಕೊಡ್ತೀನಿ, ಈ ರೀತಿ ಪಾಟ್ ನೆಕ್ ಶೇಪ್ ಥರ. ನೋಡಿ, ಈ ರೀತಿ ಫಸ್ಟು ಶೇಪ್ನ ಕೊಟ್ಟು ಇಲ್ಲಿ ಡೋರಿನ ಕೊಡ್ತೀನಿ. ಬಾಟಮಲ್ಲಿ ನೀಟಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಸೊ ಇದು ಕೂಡ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನಿಮ್ಮ ಒಂದು
ಬ್ಲೌಸ್ ಮೆಷರ್ಮೆಂಟ್ ಮೇಲೆ ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ ಕೊಡ್ಬೋದು. ನಾನು ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಶೇಪು, ಕಸ್ಟಮರ್ಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಈ ಶೇಪ್ ಕೊಟ್ಟು ಬ್ಲೌಸು ಸ್ಟಿಚ್ ಮಾಡಿದ್ದು ತುಂಬಾ ಬ್ರಾಡಾಗಿ ಬರುತ್ತೆ. ಸೊ ಹಾಗಾಗಿ ಬ್ರಾಡಾಗಿ ಕಸ್ಟಮರ್ ಹಾಕ್ತಾರೆ, ಈ ಒಂದು ಬ್ಲೌಸು ಇಷ್ಟಪಟ್ಟು ಹಾಕ್ತಾರೆ ಬ್ರಾಡಾಗಿ. ಹಾಗಾಗಿ ನಾನು ಇಲ್ಲಿ ಬ್ರಾಡಾಗೆ ಕೊಡ್ತಿದ್ದೀನಿ. 1/2 ಇಂಚ್ ಆ ಕಡೆ 1/2 ಇಂಚ್ ಈ ಕಡೆ ಒಂದು ಡಾಟ್ನ ಲೆಂತ್ನ ಮಾರ್ಕ್ ಮಾಡಿಕೊಂಡು ಈ ಒಂದು ಡಾಟ್ಗೆ ಮಾರ್ಕ್ನ ನೋಡಿ, ಲೆಂತ್ ಎಷ್ಟು ಬೇಕೋ ನಿಮ್ಮ ಬ್ಲೌಸ್ ಅಳತೆ ಬ್ಲೌಸಲ್ಲಿ ನೋಡ್ಕೊಂಡು ತಗೊಳ್ಳಿ. ನಾನಿಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ರೆಡಿ ನಮಗೆ 3.5 ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗ್ತಿದೆ ಅನ್ನೋರು ನೀವು ನೆಕ್ ಕಡೆಯಿಂದ ಶೋಲ್ಡ್ರ್ ಕಡೆಗೆ ಸ್ಟಿಚ್ನ ಹಾಕ್ಕೋಬೇಕು. ಇನ್ನೊಂದು ವಿಷಯ ಏನು ಗೊತ್ತಾ, ಇಲ್ಲಿ ನಾನು ಬ್ಯಾಕು ಬಟನ್ ಇಡಬೇಕು ಅಂದ್ಕೊಂಡಿಲ್ಲ. ಹಾಗಾಗಿ ನಾನಿಲ್ಲಿ ಬ್ಯಾಕ್ ಬಟನ್ ಕ್ಲೋಸಿಂಗ್ ಕಡೆ ನೀಟಾಗಿ ಮಾರ್ಕ್ವಿರಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ಇವರು ನಾನು ಕಟ್ ಮಾಡಿದ್ದಾದಮೇಲೆ ನನಗೆ ಬ್ಯಾಕ್ ಹುಕ್ ಇಡ್ರಿ ಅಂತಂದರು. ಸೊ ನಾನು ಕ್ಲೋಸಿಂಗ್ ನನ್ನ ಕಡೆ ಹಾಕ್ಕೊಂಬಿಟ್ಟಿದ್ದೀನಿ. ಬ್ಯಾಕ್ ಹುಕ್ಗೆ ಆಲ್ರೆಡಿ ಮಾರ್ಕ್ ಮಾಡಿ ನಾನು ಕಟ್ ಮಾಡಿಬಿಟ್ಟಿದ್ದೆ. ಕಟ್ ಮಾಡಿದ್ದಾದಮೇಲೆ ಅವರು ಫ್ರಂಟ್ ಹುಕ್ ಬೇಡ ಬ್ಯಾಕ್ ಹುಕ್ ಇಡಿ ಅಂದರು. ಸೊ ಆಗ ಯೋಚನೆ ಮಾಡಿದೆ, ನಾನು ಇಲ್ಲಿ ಉಪ್ಪಟ್ಟಿಗೂ ಐಪಟ್ಟಿಗೂ ಬಿಟ್ಟಿರಲಿಲ್ಲ. ಕಟ್ ಮಾಡಿದ್ದಾದಮೇಲೆ ಫೋನ್ ಮಾಡಿ ಕಸ್ಟಮರ್ ಹೇಳಿದ್ರು. ಸೊ ಏನು ಮಾಡೋದು ಅಂತ ನನಗೆ ಐಡಿಯಾನೇ ಬರಲಿಲ್ಲ. ಸೊ ಆದ್ರೂ ನಾವು ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ಸ್ ಹಂಗೆ ಕೇಳಿದಾಗ ನಾವು ಅಡ್ಜಸ್ಟ್ ಮಾಡಬೇಕಲ್ವ. ಸೊ ಹಂಗೆ ಅಡ್ಜಸ್ಟ್ ಮಾಡಿದೆ. ಸೊ ಯಾವ ರೀತಿ ಕಟ್ ಮಾಡಿದೆ ಅಂತ, ಯಾವ ರೀತಿ ಅಡ್ಜಸ್ಟ್ ಮಾಡಿ ನಾನು ಫ್ರಂಟ್ ಹುಕ್ಕಿಗೆ ಅಂತ ಕಟ್ ಮಾಡಿದ್ದಾದಮೇಲೆ ಬ್ಯಾಕ್ ಹುಕ್ಕಿಗೆ ಯಾವ ರೀತಿ ಅಡ್ಜಸ್ಟ್ ಮಾಡಿದೆ ಅಂತಲೂ ನೀವು ವಿಡಿಯೋದಲ್ಲಿ ನೋಡ್ಬೋದು ನೋಡಿ. ಈಗ ಬ್ಯಾಕ್ ಪಾರ್ಟ್ ಅನ್ನೋದು ಫಿನಿಶ್ ಆಯಿತು. ಸೊ ಇದ್ರ ಪ್ರಕಾರನೇ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ನೀವೇನಾದರೂ ಬ್ಯಾಕ್ ಪಾರ್ಟ್ಗೆ ಓಪನ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಓಪನ್ ಸೈಡ್ ನೀವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪಟ್ಟೆ ಐಪಟ್ಟಿಗೆ 1/4 ಇಂಚ್ ಇಲ್ಲ 1/2 ಇಂಚ್ ಮಾರ್ಜಿನ್ ಬಿಡಬೇಕಾಗತ್ತೆ. ಸೊ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಉಕ್ಕಿಲ್ಲ, ಫ್ರಂಟ್ ಪಾರ್ಟ್ ಉಕ್ಕಿಗಂತಲೇ ಕಟ್ ಮಾಡಿದ್ದು. ಸೊ ಇಷ್ಟ ಆದಮೇಲೆ ಈಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದ್ದೀನೋ ಅದನ್ನು ತಗೊಂಡು ಫ್ರಂಟ್ ಪಾರ್ಟ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ. ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಡ್ತಾಯಿದ್ದೀನಿ ಉಪ್ಪಟ್ಟೆ ಐಪಟ್ಟಿಗೆ. ಈ ರೀತಿ ಉಪ್ಪಟ್ಟೆ ಐಪಟ್ಟಿಗೆ ಕಂಪಲ್ಸರಿ ನೀವು ಮಾರ್ಜಿನ್ ಬಿಡಬೇಕಾಗತ್ತೆ. ಯಾಕಂದರೆ ನಿಮಗೆ ಉಪ್ಪಟ್ಟಿ ಐಪಟ್ಟಿ ಮಧ್ಯೆ ಗ್ಯಾಪ್ ಬರಬಾರ್ದು. ಅಂದರೆ ಬ್ಲೌಸು ನೀಟಾಗಿ ಕುತ್ಕೋಬೇಕು ಅಂದರೆ ನಿಮ್ಗೆ ಈ ಒಂದು 1/2 ಇಂಚ್ ಏನು ಉಪ್ಪಟ್ಟಿಗೆ ಬಿಡ್ತಿರೋ ಅದು ಕಂಪಲ್ಸರಿ ಬಿಡಬೇಕಾಗತ್ತೆ. ಸೊ ಅದನ್ನು ಮರಿಬಾರ್ದು. ಈಗ ಬ್ಯಾಕ್ ಪಾರ್ಟ್ ಏನಿದೆಯೋ ಬ್ಯಾಕ್ ಪಾರ್ಟ್ ಪ್ರಕಾರನೇ ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿಕೊಂಡ್ರೆ ನಿಮ್ಗೆ ಮಾರ್ಕಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ಈಗ ನಾನು ಇಲ್ಲಿ ನೋಡಿ ಒಂದು 3/4 ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಪ್ರಿನ್ಸಸ್ ಕಟ್ ನಾನು ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನೆಕ್ಕೆಲ್ಲ ನಾರ್ಮಲ್ ನೆಕ್ ಇರುತ್ತೆ. ಪ್ರಿನ್ಸಸ್ ಕಟ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡಿ. ನಮಗೆ ಶೋಲ್ಡರ್ ಎಷ್ಟು ಬೇಕೋ ಅಷ್ಟು 3 ಇಂಚಸ್ ಬೇಕಲ್ಲ, 3 ಇಂಚಸ್ ಬಿಡ್ತೀನಿ. ಉಳಿದಿದ್ದನ್ನೆಲ್ಲ ನೆಕ್ ಪಾರ್ಟಿಗೆ ತಗೊಳ್ತೀನಿ ನಾನು. ನೆಕ್ ಡೀಪ್ ಬಂದು 7.5 ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಅಷ್ಟೇ ನೆಕ್ ಬಿಡ್ತು 3/4 ತೊಗೊಂಡಿದ್ದೀನಿ ನಾನು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೀವು ನೆಕ್ ಶೇಪ್ನ ಯಾವ್ದು ಬೇಕಾದರೂ ಡ್ರಾ ಮಾಡ್ಕೋಬೋದು, ನಿಮ್ಮ ಒಂದು ಚಾಯ್ಸು. ಸೊ ನಾನಿಲ್ಲಿ ಯಾವ ರೀತಿ ನೆಕ್ನ ಕಟ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಾನು. ಇಲ್ಲಿಂದ ನೋಡಿ ಫಸ್ಟಿಗೆ ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 3 ಇಂಚಸ್ಸು. ಇಲ್ಲಿ ನೆಕ್ ವಿಡ್ತ್ ಬಂದು ಡಾಟ್ ವಿಡ್ತ್ ಬಂದು 2.5 ಇಂಚಸ್ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ ಅಫೆಕ್ಸ್ ಪಾಯಿಂಟ್ನ. ಅಫೆಕ್ಸ್ ಪಾಯಿಂಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಅಫೆಕ್ಸ್ ಪಾಯಿಂಟ್ ಬರ್ತಿದೆ ನನಗೆ ನೋಡಿ, ಇಲ್ಲಿ ಕರೆಕ್ಟಾಗಿ 10 ಇಂಚ್ ಬರ್ತಿದೆ. 1/2 ಇಂಚ್ ಸೇರಿಸಿ 10.5 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 3 ಇಂಚಸ್ಸು, ಇಲ್ಲಿ 3.5 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಇಂಚು ಉಪ್ಪಟ್ಟೆ ಐಪಟ್ಟಿಗೆ ಹೋಗುತ್ತಲ್ಲ 1/2 ಇಂಚು. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನು. ಈಗ ನಾನು ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಬ್ಯಾಕಲ್ಲಿ ಏನಿದೆಯೋ ಅದರ ಮೇಲೇ ನಾನು ಆರ್ಮೋಲ್ನ ಮಾರ್ಕ್ನ ಮಾಡಿಕೊಂಡೆ. ಯಾಕಂದರೆ ಫ್ರಂಟಲ್ಲಿ ನಾನು ಶೇಪ್ನ ಈ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ಕೊಡ್ತೀನಿ. ಓಕೆನಾ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕು. ಸಿಂಪಲ್ಲಾಗಿ ನಾವು ಪ್ರಿನ್ಸಸ್ ಕಟ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋದು. ನಿಮಗೆ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ರೀತಿ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಸೊ ಸಿಂಪಲ್ಲಾಗಿ ನಾವು ಯಾವ ರೀತಿ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತಲೂ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ, ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಲ್ಲೇ. ಇಲ್ಲಿ 1/2 ಇಂಚನ್ನ ಈ ಕಡೆ ಕ್ರಾಸಾಗಿ ತೊಗೊಂಡಿದ್ದೀನಿ.
ಸೊ ಇಷ್ಟಾದಮೇಲೆ ನಾನಿಲ್ಲಿ 2 ಇಂಚಸ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ 2 ಇಂಚಸ್ನ ಇಲ್ಲಿ 1 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ ಬೇಕಾಗುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ. 2 ಇಂಚ್ ಬಾಟಮಲ್ಲಿ, 1 ಇಂಚು ಮೇಲೆ ಆರ್ಮೋಲ್ ಹತ್ರ, 1.5 ಇಂಚು ಮೈನಸ್ ಮಾಡ್ತಿದ್ದೀನಿ ನಾನು ಲೆಂತಲ್ಲಿ ಸೈಡ್ಗೆ. ಇಲ್ಲಿಂದ ಇಲ್ಲಿ ಕ್ರಾಸ್ ಆಗಿ ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ತೀನಿ. ಓಕೆನಾ, ಇಷ್ಟು ಡ್ರಾ ಮಾಡ್ಕೊಳ್ತೀನಿ. ಈಗ ಫ್ರಂಟು ನಿಮಗೆ ಇಲ್ಲಿ ಡಾಟ್ ಹತ್ರ ಲೆಂತ್ ಆಯಿತು, ಆ ಕಡೆ ಈ ಕಡೆ ಶಾರ್ಟ್ ಆಯಿತು ಅಂದರೆ ನಮಗೆ ಕಪ್ ಶೇಪ್ ಅನ್ನೋದು ಸ್ಟಿಚ್ ಮಾಡಿದ್ಮೇಲೆ ಉಬ್ಬುತ್ತಲ್ಲ ಕ್ಲಾತು, ಆಗ ಏನಾಗುತ್ತೆ ಅದು ಲೆವೆಲ್ಗೆ ಬರುತ್ತೆ. ಇಲ್ಲಿ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ ನಾನು. ಸೊ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡಿ. ನಾನು ಈ ರೀತಿ ನೆಕ್ ಶೇಪ್ನ ಕೊಡ್ತಿದ್ದೀನಿ. ಓಕೆನಾ, ಸೊ ಇಷ್ಟು ನಾನು ನೆಕ್ ಶೇಪ್ನ ಡ್ರಾ ಮಾಡೋದು. ಇಲ್ಲಿ ಪ್ರಿನ್ಸಸ್ ಕಟ್ ನೋಡಿ 1/2 ಇಂಚಷ್ಟು ಇಲ್ಲಿ ಕ್ರಾಸಾಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಷ್ಟು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ದು ಸಿಂಪಲ್ಲಾಗಿ, ಯಾವುದೇ ರೀತಿ ಡಿಫಿಕಲ್ಟಿ ಇರ್ತಾರೆ, ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಿರ ಈಸಿಯಾಗಿ ನಾವು ಪ್ರಿನ್ಸಸ್ ಕಟ್ನ ಈ ರೀತಿ ಮಾರ್ಕ್ನ ಮಾಡ್ಕೋಬೋದು. ನೋಡಿ, ಇದೆಲ್ಲ ನಮಗೆ ವೇಸ್ಟ್ ಆಗುವಂತಹ ಕ್ಲಾತು. ಇಲ್ಲೂ ಅಷ್ಟೇ, ಈ ಕಡೆ ಎಲ್ಲ ವೇಸ್ಟ್ ಆಗುತ್ತೆ ಈ ಕ್ಲಾತು. ಸೊ ನಿಮಗೆ ಕಾಣಲಿ ಅಂತ ನಾನಿಲ್ಲಿ ಹೈಲೈಟ್ ಮಾಡಿ ತೋರಿಸ್ತಿದ್ದೀನಿ. ಇಷ್ಟು ಕ್ಲಾತು ಎಲ್ಲ ನಮಗೆ ವೇಸ್ಟ್ ಆಗುತ್ತೆ. ನೋಡಿ ಈ ರೀತಿ ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿದ್ರೂ ಸ್ಟ್ಯಾಂಡರ್ಡಾಗಿ ಗ್ರ್ಯಾಂಡಾಗಿ ಲುಕ್ನ ಕೊಡುತ್ತೆ. ಸೊ ಒಂದು ಸಲ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಫ್ರಂಟ್ ಪಾರ್ಟು ಪ್ರಿನ್ಸಸ್ ಕಟ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ, ಕಮೆಂಟ್ನ ಮಾಡಬೇಕಾಗತ್ತೆ. ಸೊ ಈ ರೀತಿ ಇವಾಗ ನೀಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು ಹೇಳ್ದೆ ಇಲ್ಲಿ ಆರ್ಮೋಲ್ ಹತ್ರ ಯಾವುದೇ ರೀತಿ ಫ್ರಂಟ್ ಶೇಪ್ನ ತೆಗಿತಾ ಇಲ್ಲ. ಯಾಕಂದರೆ ನಾನು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ಆ ಒಂದು ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡಿಕೊಂಡೆ. ಪ್ರಿನ್ಸಸ್ ಕಟ್ತು ಅಷ್ಟೇ ಸೇಮ್ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಇಲ್ಲಿ 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟು ಬಿಡಿ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡು ನಾನು. ಸೊ ಇದನ್ನ ಯಾವ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಯಾವ ರೀತಿ ಪರ್ಫೆಕ್ಟಾಗಿ ಸ್ಲೀವ್ ಕಟ್ ಮಾಡೋದು ಸ್ವಲ್ಪ ಜನರಿಗೆ ರಿಂಕಲ್ ಬರುತ್ತೆ, ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋರು ಖಂಡಿತ ಈ ಸಿಂಪಲ್ ಮೆಥಡ್ನ ನೀವು ಫಾಲೋ ಮಾಡಿ ಈಸಿಯಾಗಿ ನೀವು ಪರ್ಫೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೋದು. ಈಗ ನೋಡಿ, ಇಲ್ಲಿ ಮಾರ್ಜಿನ್ ಸಮ ಇರಲಿಲ್ಲ, ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡಿಕೊಂಡೆ. ಇಲ್ಲಿ ನೋಡಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಎಷ್ಟಿದೆ ಅಂತ ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ. ನೋಡಿ 8 ಇಂಚ್ ಬೇಕಾಗುತ್ತೆ ನನಗೆ. ರೆಡಿ 8 ಇಂಚ್ ಬೇಕು. ಅದ್ರ ಜೊತೆಗೆ ಎಕ್ಸ್ಟ್ರಾ ಮಾರ್ಜಿನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಬ್ಲೌಸ್ ಲೆಂತ್, ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಲೆಂತ್ ಎಷ್ಟಿದೆ, ಇಲ್ಲಿ 11 ಇಂಚಿದೆ. 11 ನೋಡಿ, 10.5 ಹೌದು. ಇಲ್ಲಿ ಬಫ್ ಸ್ಲೀವ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನಾನು. 10.5 ಇಂಚು ತಗೊಳ್ತಾ ಇದ್ದೀನಿ. ಬಫ್ ಸ್ಲೀವ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಕ್ಲಾತ್ ಅನ್ನೋದು ಉದ್ದ ಬರುತ್ತೆ ಸ್ಲೀವಲ್ಲಿ. ಸೊ ನೀವು ನಾರ್ಮಲ್ ಅದಕ್ಕೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀರಾ. ಪಫ್ ಸ್ಲೀವ್ಗೆ 3/4 ಇಂಚು ಇಲ್ಲ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಸಾಕು. ನೋಡಿ, ಇಲ್ಲಿಂದ 8 ಇಂಚಿಗೆ ಮಾರ್ಕ್ ಮಾಡಿದೆ. ಎಕ್ಸ್ಟ್ರಾ ಮಾರ್ಜಿನ್ ಉಳಿದಿದ್ದಕ್ಕೆ ಮಾರ್ಕಿಂಗ್ನ ಮಾಡಿಕೊಂಡೆ ಈ ರೀತಿ. ಇಷ್ಟ ಆದಮೇಲೆ ಈಗ ನೋಡಿ, ಇಲ್ಲಿ 2/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಸಿಂಪಲಾಗಿ ಶೇಪ್ನ ನೋಡಿ ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡಿಕೊಂಡೆ. ಎಷ್ಟು ಈಸಿಯಾಗಿ ಡ್ರಾ ಮಾಡ್ಕೋಬೋದು ನೋಡಿ. ಇನ್ನೂ ಡೀಟೇಲ್ಡಾಗಿ ಬೇಕಂದರೆ ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. 5.5 ಇಂಚು ಹ್ಯಾಂಡ್ ಲೂಸು, 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಸೊ ನಾವು ಬಾಡಿಯಲ್ಲಿ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ 1.5 ಬಿಟ್ಟಿದ್ರೆ 1.5 ಬಿಟ್ಕೊಳ್ಳಿ, 2 ಇಂಚಸ್ ಬಿಟ್ಟಿದ್ರೆ 2 ಇಂಚಸ್ನ ಬಿಟ್ಕೊಳ್ಳಿ. ಈಗ ನಾನು ಸ್ವಲ್ಪ ಬಫ್ ಕೊಡಬೇಕು ಅಂದ್ಕೊಂಡಿದ್ದೀನಿ. 2.5 ಇಂಚಸ್ ಅಷ್ಟು ನಾನಿಲ್ಲಿ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಲ್ಲಿ ಬಾಕ್ಸ್ ಥರ ಬೇಕಾದ್ರೆ ನೀವು ಡ್ರಾ ಮಾಡಿಕೊಂಡು ಶೇಪ್ನ ಕೊಡ್ಬೋದು. ನೋಡಿ, ಈ ರೀತಿ ನೀಟಾಗಿ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು, ಸ್ಲೀವ್ ಡಿಸೈನು ಅಷ್ಟೇ. ಟ್ರೈ ಮಾಡಿ ನೋಡಿ. ಇದೇ ಮೆಥಡಲ್ಲೇ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ. ಹೇಗೆ ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ
ಕಮೆಂಟ್ನ ಮಾಡಿ. ನೋಡಿ ಫ್ರಂಟ್ ಶೇಪು ಮಾರ್ಕ್ ಮಾಡಿದ್ದೀನಿ ನಾನಿಲ್ಲಿ. ಸೊ ಬ್ಯಾಕ್ ಶೇಪು ಮಾರ್ಕ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಬಹುದು. ನೋಡಿ ನೀಟಾಗಿ ಈ ಪಫ್ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡುತ್ತೆ ಈ ಮೆಥಡಲ್ಲಿ ಕಟ್ ಮಾಡಿಕೊಂಡ್ರೆ. ಓಕೆನಾ. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪೀಸ್ ಕಟ್ಟಿದ್ದಾದಮೇಲೆ ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಸೊ ನಾನು ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ. ಸೊ ಈಗ ನಾನು ಪೀಸ್ ಕಟ್ಟಿದ್ದಾದಮೇಲೆ ಸ್ವಲ್ಪ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಪೀಸ್ ಕಟ್ಟಿದ್ದಾದಮೇಲೆ ನಾನು ಫ್ರಂಟ್ ಪಾರ್ಟ್ನ ಶೇಪ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ. ಇಷ್ಟು ಸ್ಲೀವ್ಸು, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ತೀನಿ. ಎಲ್ಲ ಕಟ್ ಮಾಡಿದ್ದಾದಮೇಲೆ ನನಗೆ ಕಸ್ಟಮರ್ ಕಾಲ್ ಮಾಡಿದರು, ನನಗೆ ಬ್ಯಾಕ್ ಹುಕ್ ಇಟ್ಬಿಡಿ ಫ್ರಂಟ್ ಹುಕ್ ಬೇಡ ಅಂದು. ಆವಾಗ ನಾನು ಯೋಚನೆ ಮಾಡಿದೆ ಏನು ಮಾಡೋದು ಈಗ ಅಂತ ಹೇಳ್ಬಿಟ್ಟು. ನೋಡಿ ಒಂದು ಸಲ ಸೈಡ್ಸ್ನ ಮೆಜರ್ಮೆಂಟ್ ತಗೊಳ್ಳಿ, ಜಾಸ್ತಿ ಇದ್ದರೆ ಒಂಚೂರು ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ನಮ್ಗೆ ಅವಾಗ ಸೈಡ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಎಲ್ಲ ಕಟ್ ಮಾಡಿದ್ದಾದಮೇಲೆ ಆ ರೀತಿ ಹೇಳಿದ್ರಲ್ಲ, ಸೊ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಈಗ ಏನು ಮಾಡಬೇಕು, ನಾನು ಬ್ಯಾಕಿಗೆ ಓಪನ್ ಇಟ್ಕೋಬೇಕಾಗತ್ತೆ, ಫ್ರಂಟಿಗೆ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಏನು 1/2 ಇಂಚ್ ಬಿಟ್ಟಿದ್ದೀನಿ ಉಕ್ಪಟ್ಟೆ ಐಪಟ್ಟಿಗೆ, ಆ ಒಂದು ಕ್ಲಾತ್ನ ಕ್ಲೋಸ್ ಮಾಡ್ಕೊಳ್ತೀನಿ. ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಉಕ್ಪಟ್ಟೆ ಐಪಟ್ಟಿಗೆ ನಾನು ಕ್ಲಾತ್ ಬಿಟ್ಟಿಲ್ಲ, ಆದ್ರೂ ಹಾಗೇ ಸ್ಟಿಚ್ ಮಾಡ್ತೀನಿ. ಹೇಗೆ ಬರುತ್ತೆ ಅಂತ ನೋಡಬೇಕಾಗತ್ತೆ. ನೋಡಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ನೋಡಿ ಈಗ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ ನಾನು ಆಲ್ರೆಡಿ ಪೀಸ್ ಕಟ್ಟಬೇಕಾಗಿತ್ತಲ್ಲ ಸ್ಲೀವ್ಸ್ಗೆ, ಪೀಸ್ನ ಕಟ್ಟಿದ್ದೀನಿ. ಪೀಸ್ನ ಕಟ್ಟಿ ಫ್ರಂಟಿಗೆ ಶೇಪ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಅಟ್ಯಾಚ್ ಮಾಡಿ ಫ್ರಿಲ್ಸ್ನ ಕೊಡಬೇಕು ಅಂತ ನೋಡೋಣ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಮಾರ್ಜಿನ್ ಒಂದೇ ಥರ ಇರಬೇಕಾಗುತ್ತೆ, ಯಾವುದೇ ರೀತಿ ವೇರಿಯೇಷನ್ ಆಗಬಾರ್ದು. ಒಂದು ಕಡೆ 1/4 ಇಂಚು, ಒಂದು ಕಡೆ 1/2 ಇಂಚು, ಒಂದು ಕಡೆ 3/4 ಇಂಚು, ಈ ರೀತಿ ಚೇಂಜಸ್ ಮಾಡ್ಕೋಬಾರ್ದು. ಒಂದೇ ಲೆವೆಲಲ್ಲಿ ಒಂದೇ ಬಿಡ್ತಲ್ಲೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಓಕೆನಾ. ಈಗ ನೋಡಿ ನೀಟಾಗಿ ಕಿನಾರೆ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 36 ಚೆಸ್ಟ್ ಮೆಷರ್ಮೆಂಟ್ ಆಗಿರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಬಂದು 29 ಇಂಚು. ನಾರ್ಮಲ್ ಬ್ಲೌಸ್ ಕಟ್ಟಿಂಗಲ್ಲಿ ಪ್ರಿನ್ಸಸ್ ಕಟ್ ಫ್ರಂಟಲ್ಲಿ ಮತ್ತು ಪ್ಯಾಟ್ರನ್ ಬ್ಲೌಸ್ ಥರ ನಾವು ಬಾರ್ಡ್ರನ್ನ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನೀಟಾಗಿ. ಎಸ್ಪೆಷಲಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ನೀಟಾಗಿ ಈ ರೀತಿ ನೋಡಿ ಎದುರು ಬದ್ರು ಬರೋ ಥರ ಫಸ್ಟ್ ಇಟ್ಕೊಂಡು ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ರಿಂಕಲ್ ಬರದಲ್ಲೇ, ಯಾವುದೇ ರೀತಿ ರಿಂಕಲ್ ಬರಬಾರ್ದು ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ. ನಾವು ಬಟ್ಟೆನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಫಿನಿಶಿಂಗ್ ಬರಲ್ಲ ಅನ್ನೋರು ಮೇನ್ ಕಾರಣನೇ ಅಷ್ಟು. ಅದು ಬಟ್ಟೆನ ನಾವು ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಆವಾಗ ನಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ 2 ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಸರಿನಾ. ನೋಡಿ ಇಲ್ಲಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಉಪ್ಪಟ್ಟೆ ಐಪಟ್ಟಿಗೆ ಬಿಟ್ಟಿದ್ದೀನೋ ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೋಸ್ನ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಮಿಡ್ಲ್ಗೆ ಇಟ್ಟಾಗ ಫೋಲ್ಡ್ ಮಾಡಿ ಮಿಡ್ಲ್ಗೆ ಒಂದು ನ್ಯಾಚ್ನ ಹಾಕ್ಕೋಬೇಕು. ಇಲ್ಲಾಂದರೆ ನೀಟಾಗಿ ನಾನಿಲ್ಲಿ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಗೆ. ಹಾಗಾಗಿ ನೆಕ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡು ನೋಡಿ ಮಿಡ್ಲ್ಗೆ ಈ ರೀತಿ ಪ್ರೆಸ್ ಮಾಡಿಕೊಂಡು ನೋಡಿ ಸೀದಾ ಕಡೆ ಇಟ್ಕೊಳ್ಳಿ. ಲೈನಿಂಗು ಸೀದಾ ಕಡೆ ಇಟ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗಾಗಲೇ ನಾನು ಪೈಪಿಂಗ್ನ ಥ್ರೆಡ್ಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕ್ಲಾತಿಗೆ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನೀಗ ನೆಕ್ಗೆ ಅಟ್ಯಾಚ್ ಮಾಡ್ತಿದ್ದೀನಿ. ಈ ಥರ ಟರ್ನಿಂಗ್ಸ್ ಬಂದಾಗ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಥ್ರೆಡ್ ಪೈಪಿಂಗ್ನ
ಕಟ್ ಮಾಡಿಕೊಂಡ್ರೆ ನಿಮ್ಗೆ ನೀಟಾಗಿ ಟರ್ನ್ ಆಗುತ್ತೆ. ನೆಕ್ ಶೇಪು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನೆಕ್ ಯಾವ ರೀತಿ ಇದೆಯೋ ಆ ರೀತಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಮೇನ್ ಫ್ಯಾಬ್ರಿಕ್ನ ತಗೊಂಡು ನೋಡಿ, ಮೇನ್ ಫ್ಯಾಬ್ರಿಕ್ ಸೀದಾ ಇರಲಿ. ಸೊ ಈ ಪೈಪಿಂಗು ನಾವೇನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದು ಉಲ್ಟಾ ಹಾಕ್ಕೊಂಡು ಈಗಾಗಲೇ ಏನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಸೊ ಆ ಸ್ಟಿಚ್ ಮೇಲೇ ನಾನಿಲ್ಲಿ ಸ್ಟಿಚ್ನ ಹಾಕ್ಕೊಳ್ತೀನಿ ಪೈಪಿಂಗ್ ಪಕ್ಕನೇ. ಈ ರೀತಿ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ತೀನಿ. ಈಗ ಪಿನ್ಸ್ ಎಲ್ಲ ತಗೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕು, ಇದು ಕಂಪಲ್ಸರಿ. ಯಾಕಂದರೆ ನಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗಬೇಕು ಅಂದರೆ ನೀಟಾಗಿ ನಾವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಈಗ ನೀಟಾಗಿ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಇದನ್ನು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಪೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಪೈಪಿಂಗ್ ಅನ್ನೋದು ಬಂತು. ಫ್ರಂಟ್ ನೆಕ್ ಶೇಪ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಡೀಪ್ ಇರೋ ಬ್ರಾಡ್ ಬ್ಲೌಸ್ ಇದು. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ರಿಂಕಲ್ ಬರಬಾರ್ದು. ನೋಡಿ ಈ ರೀತಿ ರೆಡಿ ಆಯಿತು. ಈಗ ಇದನ್ನು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟ್ ಅಷ್ಟೇ ನೆಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ಟಿಂಗ್ ಟೈಮಲ್ಲಿ ಯಾವುದೇ ರೀತಿ ನೆಕ್ನ ಕಟ್ ಮಾಡೋದಿಲ್ಲ, ಯಾಕಂದರೆ ಅದು ಸ್ಟಿಚಿಂಗ್ ಟೈಮಲ್ಲೇ ಕಟ್ ಮಾಡ್ಕೊಳ್ತೀನಿ. ನಾವು ಫೋಲ್ಡ್ ಮಾಡಿಟ್ಟಾಗ ಅದು ಫೋಲ್ಡಿಂಗ್ ಥರ ಇರುತ್ತೆ. ನೆಕ್ಕು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅನ್ನೋದು ನನ್ನ ಒಂದು ಇದು. ಹಾಗಾಗಿ ನಾನು ಆ ಥರ ಫೋಲ್ಡ್ ಮಾಡಿ ಇಡೋದಿಲ್ಲ, ಓಕೆನಾ. ಈಗ ನೋಡಿ ಥ್ರೆಡ್ ಪೈಪಿಂಗ್ನ ತೊಗೊಂಡಿದ್ದೀನಿ, ಇನ್ವಿಸಿಬಲ್ ಪೈಪಿಂಗ್ನ ಕೊಡಬೇಕು ಅಂತ. ಸೊ ಅದನ್ನ ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ 1/4 ಇಂಚ್ ಮಾರ್ಜಿನ್ ಬೇಕೇ ಬೇಕು ನಾವು ಇನ್ನು ಪೈಪಿಂಗನ್ನ ಸ್ಟಿಚ್ ಮಾಡಬೇಕು ಅಂದರೆ. ನೋಡಿ ಈ ರೀತಿ ಟರ್ನಿಂಗ್ಸಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಟರ್ನ್ ಮಾಡಿಕೊಂಡು ನೋಡಿ ಇನ್ನೊಂದು ನೆಕ್ದು ಅದೇ ರೀತಿ ಕಂಟಿನ್ಯೂ ಆಗಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ ಪೈಪಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀವು ಕೇರ್ಫುಲ್ಲಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೆಕ್ ಶೇಪ್ ಅನ್ನೋದು ರೆಡಿ ಆಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಳ್ಳಿ, ಲೈನಿಂಗ್ನ ಉಲ್ಟಾ ಈ ರೀತಿ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ನೀವು ಒಂದು ಗುಂಪಿನ ಹಾಕ್ಕೊಂಡ್ರೆ ಬಟ್ಟೆ ಜರಗ್ದಂಗಿರುತ್ತೆ. ಇದು ತುಂಬಾ ಸ್ಮೂತಾಗಿದೆ, ತೆಳು ಇದೆ ಕ್ಲಾತು ಮೇನ್ ಫ್ಯಾಬ್ರಿಕ್ ಅನ್ನೋದು. ಸೊ ಹಾಗಾಗಿ ನೀವು ನೀಟಾಗಿ ಗುಂಪಿನ ಹಾಕ್ಕೊಂಡ್ರೆ ಯಾವುದೇ ರೀತಿ ಜರಗಲ್ಲ, ನೀಟಾಗಿ ನೆಕ್ ಶೇಪ್ ಅನ್ನೋದು ಬರುತ್ತೆ. ನೋಡಿ ಒಂದು ಸೈಡು ಸ್ಟಿಚ್ ಮಾಡಿದ್ದಾಯಿತು, ಮತ್ತೊಂದು ಸೈಡ್ದು ನಾನು ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ಪರ್ಫೆಕ್ಟಾಗಿ ನಮಗೆ ಸ್ಟಿಚಿಂಗ್ ಅನ್ನೋದು ಈಗಾಗಲೇ ಏನು ಸ್ಟಿಚ್ ಮಾಡ್ಕೊಂಡಿರ್ತೋ ಅದ್ರ ಮೇಲೇ ಸ್ಟಿಚಿಂಗ್ ಅನ್ನೋದು ಬರಬೇಕು. ಈಗ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಕಟ್ ಮಾಡಿದ್ದಾದಮೇಲೆ ಇದಕ್ಕೂ ಕೂಡ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ಕಟ್ ಮಾರ್ಕ್ಸ್ನ ಇಟ್ಕೊಂಡು ಲೈನಿಂಗ್ನ ಟರ್ನ್ ಮಾಡ್ಕೋಬೇಕಾಗತ್ತೆ. ನೋಡಿ
ಬ್ಯಾಕ್ ಪಾರ್ಟ್ ಆಯಿತು. ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಗೆ ಪೈಪಿಂಗ್ ಹೈಲೈಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಫಿನಿಶಿಂಗ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಎರಡಕ್ಕೂ ಸಹ ಸೇಮ್ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ ಎರಡಕ್ಕೂ ಆಯಿತು ಪೈಪಿಂಗ್ ಅಟ್ಯಾಚ್ ಮಾಡಿದ್ದು. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಟ್ರೆ ನಿಮಗೆ ಲುಕ್ ವೈಸ್ ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ನೋಡಿ ಬಾರ್ಡ್ರನ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಶೋಲ್ಡರ್ ಹತ್ರ. ಸೊ ಅದನ್ನ ನೀಟಾಗಿ ಈ ರೀತಿ ಇಟ್ಟು ಸ್ಟಿಚ್ನ ಮಾಡ್ಕೊಳ್ತೀನಿ. ಸೊ ಬಾರ್ಡ್ರು ನಿಮ್ಗೆ ಉಳ್ಕೊಳ್ತು ಅಂದರೆ ಸೊ ನೀವು ಬಾರ್ಡ್ರಿಂದ ಏನೆಲ್ಲ ಮಾಡ್ಬೋದು ಅನ್ನೋದು ಇಲ್ಲಿ ನೋಡಬಹುದು. ನೋಡಿ ಬಾರ್ಡ್ರ್ ತುಂಬಾ ಹೈಲೈಟ್ ಆಗಿತ್ತು, ಹಾಗಾಗಿ ಬಿಸಾಕೋಕ್ಕೆ ಮನಸ್ಸು ಬರೋಲ್ಲ ಅಂದಾಗ ನಾವೆಲ್ಲಾದರೂ ಒಂದು ಥರ ಪ್ಯಾಟರ್ನ್ ಬ್ಲೌಸ್ಗೆ ಅದನ್ನ ಉಳಿಸ್ಕೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಬಾರ್ಡ್ರಿಂದ ನಾವು ಹೈಲೈಟ್ ಮಾಡೋದ್ರಿಂದ ಬ್ಲೌಸ್ನ. ಈಗ ನೋಡಿ ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸುತ್ತು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಪರ್ಫೆಕ್ಟಾಗಿ ನಮ್ಮ ಫ್ರಂಟಲ್ಲಿ ಪ್ಯಾಟರ್ನ್ ಬ್ಲೌಸ್ ಥರನೇ ರೆಡಿ ಆಗೋಯ್ತು. ಸೊ ಈಗ ಇದನ್ನು ಪ್ರಿನ್ಸಸ್ ಕಟ್ಗೆ, ನೆಕ್ಗೆ ಮತ್ತು ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬಟ್ಟೆನ ಎಳಿಬಾರ್ದು. ನೋಡಿ ಇನ್ನೊಂದು ಕಡೆ ನಾನು ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಫೈನಲ್ ಲುಕ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಈಗ ಇದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ಎಕ್ಸ್ಟ್ರಾ ನಾನು ಶೇಪ್ ತೆಗೆದಿಲ್ವಲ್ಲ ಫ್ರಂಟ್ಗೆ, ಸೊ ಈಗ ಶೇಪ್ನ ತೆಗಿತೀನಿ. ನೋಡಿ ಇಲ್ಲಿ ಶೇಪ್ನ ಕಟ್ ಮಾಡಿಕೊಂಡೆ ನಾನು. ಈಗ ಅದನ್ನ ಕವರ್ ಮಾಡ್ಕೊಳ್ಳೋಣ. ನೋಡಿ ಪರ್ಫೆಕ್ಟಾಗಿ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ವೇಸ್ಟ್ಗೆ ಪಟ್ಟಿನ ರೆಡಿ ಮಾಡ್ಕೋಬೇಕು. ಸೊ ವೇಸ್ಟ್ಗೆ ಪಟ್ಟಿನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಉದ್ದಗಿರೋ 2 ಪೀಸಸ್ನ ತೊಗೊಂಡಿದ್ದೀನಿ. ನೀಟಾಗಿ 1/2 ಇಂಚು 3/4 ಇಂಚ್ ಫೋಲ್ಡ್ನ ಮಾಡ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ 1/2 ಇಂಚು ಕರೆಕ್ಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಈ ಒಂದು ಡಾಟ್ಸ್ ಬಂದಿರೋ ಹತ್ರ 1/2 ಇಂಚನ್ನ ಒಂದು 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ, ಫ್ರಿಲ್ ಮಾಡ್ಕೊಳ್ಳಿ. ಈ ಒಂದು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದೀರಲ್ಲ ಅಲ್ಲಿ ನಿಮ್ಗೆ ನೀಟಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ.
ನೋಡಿ. ಈಗ ಇದನ್ನ ಫೋಲ್ಡ್ ಮಾಡಿ ಒಂದು ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ನಿಮ್ಗೆ ಬೇಕಾದ್ರೆ ರೆಡಿ ಸ್ಟಿಚ್ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನೋಡಿ ಫ್ರಂಟ್ ಪಾರ್ಟ್ ನಿಮ್ಗೆ ಔಟ್ಫಿಟ್ ಈ ರೀತಿ ಕಾಣಿಸ್ತಿದೆ. ನೋಡಿ ಫ್ರಂಟ್ ಪಾರ್ಟ್ ಈ ರೀತಿ ಕಾಣಿಸುತ್ತೆ. ಬ್ಯಾಕ್ ಪಾರ್ಟಿಗೆ ಬರೋದಾದರೆ ನಾನು ಡಾಟ್ಸ್ನ ಇನ್ನೂ ಸ್ಟಿಚ್ ಮಾಡಿಲ್ಲ. ಸೊ ಫಸ್ಟಿಗೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಡಾಟ್ನ ನೀಟಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ಉಕ್ಪಟ್ಟಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಕ್ಲಾತ್ ಇರೋದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಉಕ್ಪಟ್ಟಿಗೆ ಎಷ್ಟು ಐಪಟ್ಟಿಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಅಷ್ಟನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಐಪಟ್ಟಿಗೆ. ನೋಡಿ ಐಪಟ್ಟಿ ಸ್ಟಿಚ್ ಮಾಡಿದ್ದಾಯಿತು. ಸೊ ಇದಕ್ಕೆ ಇನ್ನೊಂದಕ್ಕೆ ಉಕ್ಪಟ್ಟಿನ ಅಟ್ಯಾಚ್ ಮಾಡಬೇಕು. ನೋಡಿ ಈಗ ಉಕ್ಪಟ್ಟಿ ಕೂಡ ರೆಡಿ ಆಗೋಯ್ತು. ನೋಡಿ ಉಕ್ಪಟ್ಟಿ ಐಪಟ್ಟಿ ಎರಡು ಆಯಿತು. ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೂ ನಾನೀಗ ವೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ವೇಸ್ಟ್ ಪಟ್ಟಿ ಕೊಡೋಕ್ಕೆ 1.5 ಇಂಚ್ ವಿಡ್ತಲ್ಲಿ ಕ್ಲಾತ್ ತೊಗೊಂಡು ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ನೀವು ಬೇಕಾದ್ರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ರೆಡಿ ಸ್ಟಿಚ್ ಹಾಕ್ಬಿಡ್ತೀನಿ. ಏನಾರೇ ಸ್ಟಿಚ್ನ ಹಾಕ್ಕೊಂಡು ರೆಡಿ ಸ್ಟಿಚ್ ಹಾಕ್ತೀನಿ. ಯಾಕಂದರೆ ಇದು ಬಾರ್ಡ್ರ್ ಇದೆಯಲ್ಲ, ನಮಗೇನು ಸ್ಟಿಚ್ ಅನ್ನೋದು ಹೈಲೈಟಾಗಿ ಕಾಣಲ್ಲ. ಅದೇ ಪ್ಲೈನ್ ಆಗಿದ್ದರೆ ನಮಗೆ ಸ್ಟಿಚ್ ಅನ್ನೋದು ಹೈಲೈಟಾಗಿ ಕಾಣಿಸುತ್ತೆ. ನೀವು ಪ್ಲೈನ್ ಆಗಿರೋದಕ್ಕೆ ಸಾಧ್ಯವಾದಷ್ಟು ಎಮ್ಮಿಂಗ್ ಮಾಡ್ಕೊಳ್ಳೋದು ಬೆಸ್ಟು. ಇದು ಸ್ವಲ್ಪ ಬಾರ್ಡ್ರ್ ಬಂದಿರೋದಕ್ಕೆ ನಮಗೆ ಸ್ಟಿಚ್ ಅನ್ನೋದು ಹೈಲೈಟಾಗಿ ಕಾಣಿಸೋದಿಲ್ಲ. ಓಕೆನಾ? ನೋಡಿ ಈಗ ಸ್ಟಿಚ್ ಹಾಕ್ಕೊಂಡಿದ್ದು ಆಯಿತು. ಅಷ್ಟೊತ್ತಿಗೆ ಥ್ರೆಡ್ ಕೂಡ ಖಾಲಿ ಆಯಿತು. ನಾನು ಇನ್ನೊಂದು ಥ್ರೆಡ್ನ ಹಾಕ್ಕೊಂಡೆ. ಬಾಬಿನಲ್ಲಿ ದಾರ ಸುತ್ತಿದ್ನಲ್ಲ, ಅದು ಶಾರ್ಟೇಜ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವೇ ಒಂದೇ ಲೆವೆಲಲ್ಲಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಈಗ ಫ್ರಂಟ್ ಪಾರ್ಟ್ನ ತೊಗೊಂಡು ಬ್ಯಾಕ್ ಪಾರ್ಟಿಗೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಒಂದು ಮುಂದೆ ಹಿಂದಕ್ಕೆ ಬರಬಾರ್ದು, ನೆಕ್ ಹತ್ರ ಕರೆಕ್ಟಾಗಿ ಬಂದಿರಬೇಕು. ಈಗ ಅದನ್ನ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಎರಡೂ ಲೆವೆಲ್ಲಾಗಿ ಅಟ್ಯಾಚ್ ಆಗಿದೆ. ನೋಡಿ ನಿಮ್ಮ ನೆಕ್ ಶೇಪ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ಈಗ ಇದಕ್ಕೆ ಹ್ಯಾಂಡ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಹ್ಯಾಂಡ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಕೆ ನಾನು ಮಾರ್ಜಿನ್ ಬಿಟ್ಟಿದ್ನಲ್ಲ ಫ್ರಿಲ್ಸ್ ಹಿಡಿಯೋದಕ್ಕೆ, ಸೊ ಅಲ್ಲಿ ಮಾರ್ಕ್ ಮಾಡಿಕೊಂಡು ಫ್ರಿಲ್ಸ್ನ ಇಟ್ಕೊಳ್ತೀನಿ. 2ರಿಂದ 3. ಸೊ ಈ ಕಡೆಗೂ 2ರಿಂದ 3 ಸ್ಟಿಚ್ನ ಇಟ್ಕೊಂಡ್ರೆ ನೋಡಿ ಹ್ಯಾಂಡ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಓಕೆನಾ? ಇನ್ನೊಂದು ಸೇಮ್ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. 2ರಿಂದ 3 ಸ್ಟಿಚ್ನ ಹಾಕ್ಕೊಂಡು ನಾನು ಪಫ್ಗೆ ಫ್ರಿಲ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಸ್ಲೀವು ರೆಡಿ ಆಯಿತು. ಸೊ ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಆ ನ್ಯಾಚ್ ಅನ್ನೋದು ನಮಗೆ ಶೋಲ್ಡರ್ ಪಾರ್ಟ್ ಹತ್ರಕ್ಕೆ ಬರಬೇಕಾಗತ್ತೆ. ಅದು ಆ ಕಡೆ ಈ ಕಡೆ ಆದ್ರೂ ನಮಗೆ ಹ್ಯಾಂಡ್ಸ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ, ಫಿಟ್ಟಿಂಗು ಚೆನ್ನಾಗಿ ಬರೋಲ್ಲ. ಸೊ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮತ್ತು ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ನೀವು ಬಟ್ಟೆನ ಎಳಿಬಾರ್ದು.
ಸ್ಲೀವ್ ಬಟ್ಟೆನ ಎಳಿಬಾರ್ದು. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ. ಇನ್ನೊಂದು ಸೇಮ್ ಅದೇ ರೀತಿ ಹ್ಯಾಂಡ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿಲ್ಲಿ. ವಿಡಿಯೋ ನೋಡಿದವರು ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಸ್ಲೀವ್ ಕ್ಲಾತ್ನ ಎಳೆದ್ರೆ ನಮಗೆ ಆವಾಗಲೂ ನಮಗೆ ಸ್ಲೀವ್ಸ್ ಅನ್ನೋದು ಫಿಟ್ಟಿಂಗ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬ್ಲೌಸು ಅಂತ. ಸೊ ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಇದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ಈಗ ಚೆಕ್ ಮಾಡೋಣ ಸೈಡ್ಗೆ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ. ಸೊ ಅಳತೆ ಬ್ಲೌಸ್ನ ತೊಗೊಳ್ಳಿ. ರೈಟ್ ಹ್ಯಾಂಡ್ ಇದ್ದರೆ ರೈಟ್ ಹ್ಯಾಂಡ್ ಅದೇ ಇಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಲೂಸ್ ಎಷ್ಟು ಬೇಕು ಅಂತ. ನೋಡಿ ಇಲ್ಲಿಗೆ ಸ್ಟಿಚ್ ಬರಬೇಕು. ಸೊ ಅಲ್ಲಿಗೆ ನೀಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿದ್ರೆ ನಿಮ್ಗೆ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಸೊ ನಾನೇನು ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಲ್ಲ, ಹಾಗೆಯೇ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಳಗಡೆ ರಿಂಕಲ್ ಸ್ವಲ್ಪ ಲೈನಿಂಗ್ ರಿಂಕಲ್ ಬಂತು, ಮೇನ್ ಫ್ಯಾಬ್ರಿಕ್ ರಿಂಕಲ್ಲು ಬಂದಿಲ್ಲ. ನೋಡಿ ಈಗ ಸೈಡ್ ಫಿಟ್ಟಿಂಗ್ ಕೊಡ್ತಿದ್ದೀನಿ. ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು, ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು, ಮತ್ತು ವೇಸ್ಟ್ ಲೂಸ್ಗೆ ಗಮನ ಕೊಡಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಸೊ ಈಗ ಒಂದು ಸಲ ವೇಸ್ಟ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ವೇಸ್ಟ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಸೊ ಇದಕ್ಕೆ ನಾನೀಗ ಡೋರಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನಾನು ರೆಡಿಮೇಡ್ ಡೋರಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನಂಗೆ ಮೇನ್ ಫ್ಯಾಬ್ರಿಕಲ್ಲಿ ಒಂದು ಸ್ವಲ್ಪನೂ ಕ್ಲಾತು ಉಳಿದಿಲ್ಲ. ನೋಡಿ ನೀಟಾಗಿ ಲಟ್ಕನ್ ರೆಡಿ ಆಯಿತು. ಓಕೆನಾ, ಈಗ ಇದನ್ನು ಈ ರೀತಿ ಅಂದರೆ ಟ್ಯಾಸಲ್ ರೆಡಿ ಆಯಿತು ಅಂತಂದೆ. ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡು 2ರಿಂದ 3 ಸ್ಟಿಚ್ಚನ್ನ ಹಾಕ್ಕೊಳ್ಳೋಣ. ಲಟ್ಕನ್ ಅಂದರೆ ಹಿಂದಿಯಲ್ಲಿ, ಸೊ ಡೋರಿ ಹ್ಯಾಂಗಿಂಗ್ ಅಂತಲೂ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸೊ ಟ್ಯಾಸಲ್ಸ್ ಅಂತಲೂ ಕರಿತೀವಿ. ಸೊ ಎಕ್ಸ್ಟ್ರಾ ಇರೋದನ್ನೆಲ್ಲ ಸ್ವಲ್ಪ ಕಟ್ ಮಾಡಿದೆ. 2ರಿಂದ 3 ಸ್ಟಿಚ್ನ ಹಾಕ್ಕೊಂಡು ಬ್ಲೌಸ್ನ ರೆಡಿ ಮಾಡಿಕೊಂಡೆ. ಸೊ ನಿಮ್ಗೆ ಫೈನಲಿ ಔಟ್ಫಿಟ್ ಯಾವ ರೀತಿ ಬಂತು ಅಂತ ಕೂಡ ತೋರಿಸ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.